ಇದು ಕಳಸ ಟು ಕುದುರೆಮುಖ ಮಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ನಮ್ಮ ಕಳಸ ಸರ್ವಿಟೇಷನ್ ಬಳಿ ಇರುವ ಬೇಡಕ್ಕಿ ಸಮೀಪದಲ್ಲಿ ಇಲ್ಲಿ ಏನು ವಾಲ್ ಕಟ್ಟಿದ್ದಾರೆ ಅದರ ಕೆಳಭಾಗದಲ್ಲಿ ಒಂದು ಮನೆ ಕೂಡ ಇದೆ. ಆ ಮನೆಯ ಪಕ್ಕದಲ್ಲಿ ಇರುವಂಥ ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ ಮಳೆಗೆ. ನೋಡ್ಬೋದು ಈ ರಸ್ತೆ ಕೂಡ ಬಿರುಕು ಬಿಟ್ಟಿದೆ. ಅಲ್ಲಲ್ಲಿ ಕೂಡ ನಾನು ಏನು ಇಲ್ಲಿ ವಾಲ್ ಕಟ್ಟಿದ್ದಾರೆ. ಎಷ್ಟೊತ್ತಿಗೆ ನಡೆದಿದೆ ಸರ್? 9 ಗಂಟೆಗೆ ಬೆಳಿಗ್ಗೆ. ಏಕಾಏಕಿ ಒಂದೇ ಸಮಯ ಬಿದ್ದು ಬರ್ತದೆ. ಇಲ್ಲಿ ಯಾರು ಕೆಳಗಡೆ ಏನಾದರೂ ಕೆಲಸ ನಾನು ಈ ಕಡೆ ನಮ್ಮ ತಮ್ಮನ ಮನೆಯಿಂದ ಆ ಕಡೆ ಪಾಸ್ ಆಗಿದೆ ಅಷ್ಟೇ. ಅಷ್ಟೊತ್ತಿಗೆ ಬೀಳುತ್ತೆ. ನನ್ನ ಮಕ್ಕಳು ಮರಿ ಇದ್ದಿದ್ರು ಗಾಡಿ ತೊಂದರೆ. ಇದೇನಂತ ಹೇಳಿದರೆ ಹಿಂದೆ 2008ರಲ್ಲಿ ಈಗ ಮಾರ್ಚ್ ಹಲವು ಬಾರಿ ಇದು ಕುಸಿದೈತೆ. ಅಂದರೆ ಜೇಡಿ ಮಣ್ಣದು ಕುಸಿದಿಂದ ನಾವು ನೋಡಿ ಇವ್ರಿಗೆ ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಕಡೆಗೆ ನಾನೇ ನೋಡಿ ಇದು ಕಲ್ಲು ಇಷ್ಟು ವರ್ಷ ಹಿಂಗೆ ಉಳಿಸ್ಕೊಂಡಿದ್ದೆ ಮಾಡಿ. ಕಡೆಗೆ ಅದು ಜೇಡಿ ಮಣ್ಣು ಕುರಿದೋಗುತ್ತೆ ಅಂತ ಹೇಳಿಕೆ ಮತ್ತು ಮಾಡಿ ಅಲ್ಲಿ ನಿಲ್ಲಿಸಿದ್ದೆ. ಇಷ್ಟು ವರ್ಷ ಆಯಿತು. ಮತ್ತು ಇನ್ನೇನು ಸ್ವಲ್ಪ ಬೇಜವಾಬ್ದಾರಿ. ಈಗ ನೋಡಿ ಹೊಸದಾಗಿ ಒಂದು ವಾಲ್ ಮಾಡಿದ್ರಿ ನಂತರ 2023ರಲ್ಲಿ. ಇದಕ್ಕೆ ನೋಡಿ ಒಂದು ತಡೆಗೋಡೆ ಈಗ ಒಂದು ನೀವೇ ವರದಿ ಮಾಡಿದ್ರಿ. 3-4 ವಾಹನಗಳು ಅಲ್ಲಿ ತೋಟಕ್ಕೆ ಹೋಗಿ ಬಿದ್ದಿದೆ. ಯಾವುದು ಬೈಕು ಕಾರು. ಆದರೂ ಒಂದು ತಡೆ ಮಾಡಲೇ ಇಲ್ಲ ಅದಕ್ಕೆ. ಹಲವು ಬಾರಿ ಇದಕ್ಕೆ ಇದು ಗಮನ ಹರಿಸಿದ್ದು ಯಾರು ಇವಾಗ ಶಾಸಕರಾಗಿ ಯಾರು ಅಲ್ಲಿ ಸ್ಪಂದಿಸಿಲ್ಲ. ಮತ್ತು ಎರಡನೇದಾಗಿ ಮೇಲ್ಗಡೆ ಕೇಳಿದ್ರೆ ಕಾಂಕ್ರೀಟ್ಗೆ ಸ್ಯಾಂಕ್ಷನ್ ಆಗ್ತಂತ ಅಂತ ಹೇಳಿದ್ರೆ ಇದುವರೆಗೂ ಕಾಂಕ್ರೀಟ್ ಹಾಕಿಲ್ಲ. ಅದು ನೋಡಿ ಇನ್ನೂ ಬಿರುಕು ಬಿಡ್ತಾನೆ ಉಂಟು. ಇದು ಒಂದು ವೇಳೆ ಇದು ಕಲ್ಲಾಗಿದ್ದರಿಂದ ಆಯಿತು, ಈ ಪುಡಿಯಾಗಿ ಅಲ್ಲಿ ಬಿದ್ದಿದೆ. ಈ ತಡೆಗೋಡೆ ಆಗಿದ್ರೆ ಒಂದು ಓಪನ್ ಆದ್ರಿ ಇಲ್ಲಿ ಮನೆಗೆ ಬೀಳಲ್ವ? ಇದು ಒಂದು ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದು ಇದೇ ರೀತಿ ಬರಲ್ಲ. ಅದು ಯಾವುದು ಕಾಂಕ್ರೀಟ್ ಬಂದರೆ ಒಟ್ಟಿಗೆ ಬಂದರೆ ನಮ್ಮ ಮನೆ ಡೇಂಜರ್ ಝೋನಲ್ಲಿದೆ. ಆದರೂ ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ. ಮೇಲ್ಗಡೆ ಕಾಂಕ್ರೀಟ್ ಆಗಿ 2 ವರ್ಷ ಆಯ್ತು ಅಂತ ಹೇಳ್ತಾರೆ. ದುಡ್ಡು ಸ್ಯಾಂಕ್ಷನ್ ಆಗಿ ಯಾಕೆ ಮಾಡ್ತಿಲ್ಲ ಗೊತ್ತಿದ್ದಾರ ಇದನ್ನು. ಅಲ್ಲದೆ ನೋಡಿ ಈಗ ಹಲವು ಬಾರಿ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಏನು ಇಲ್ಲಿ ವೆಹಿಕಲ್ ಬಂದು ಬೀಳ್ತವೆ, ಅದಕ್ಕೊಂದು ತಡೆ ಏನಾದರೂ ಇಡೀ ಸೈಡಿಗೆ ಅಂತ ಹೇಳ್ಬಿಟ್ಟು. ಅಂದರೆ ಈಗ ರೋಡ್ ಹೈಟ್ ಇದೆ, ವಾಲ್ ತಗ್ಗಿದೆ. ನಮ್ಮ ಹತ್ರ ಕೇಳಿದಕ್ಕೆ 1.5 ಫೀಟ್ ನಾವು ಹೈಟ್ ಇಡ್ತೀವಿ ಅಂತ ಹೇಳಿದ್ರು. ಏನು ಮಾಡಿದ್ರು, ಮೊದಲು ತೆಗೆದಿದ್ದ ಮಣ್ಣೆಲ್ಲ ರಸ್ತೆ ಬದಿಗೆ ಹಾಕಿದ್ರು ಅವರು. ಇದು ಅಂದಾಜಲ್ಲಿ ಇಟ್ಟಿದ್ರು. ಒಂದು ವಾಟರ್ ಲೆವೆಲ್ ನೋಡಬಾರ್ದು ಇವರು. ಈಗ ನೋಡಿ ನೀವೇ ಮೇಲ್ಗಡೆ ಹೋಗಿ ನೋಡಿ, ಈಗ ರಸ್ತೆಗಿಂತ ತಗ್ಗಾಗಿ ತಡೆಗೋಡೆ ಇದೆ. ಆಗಲಿ ಅದಕ್ಕೊಂದು ಏನಾದರೂ ಒಂದು ಸ್ಟ್ರಕ್ಚರ್ ಇದಾದ್ರೂ ಇರ್ಬೋದಲ್ಲ, ಕಬ್ಬಣದಾಗಲಿ. ಅದು ಸಹ ಮಾಡಿಲ್ಲ. ಈಗ ಅದು ರೋಡ್ ಕೂಡ ಬಿರುಕು ಬಿಡ್ತಾನೆ ಇದೆ. ಮತ್ತೆ ಈ ತರ ಸಂದರ್ಭದಲ್ಲಿ ಜರಿತಾನೆ ಇದ್ರೆ ನಾವು ಇಷ್ಟು ವರ್ಷ ಮಾಡಿದ್ರಿಂದ ಉಳಿತು. ಇಲ್ಲಂದ್ರೆ ಇನ್ನೂ ಬಿದ್ದೋ ಗ್ಯಾರಂಟಿ ಅದು. ಅಲ್ಲ, ಇದೇ ತರ ಕೊರ್ದು ಹೋಗ್ತಾ ಇದ್ರೆ ರೋಡ್ ಸಂಪರ್ಕನೇ ಕಡಿತ ಹೋಗುತ್ತೆ. ಸಂಪರ್ಕ ಕಂಪ್ಲೀಟ್ ಕಟ್ ಆಗುತ್ತೆ. ಅಂದ್ರೆ ಕುದುರೆಮುಖ ಕಳಸ ಟು ಕುದುರೆಮುಖ ರಸ್ತೆ ಸಂಪರ್ಕ ಕಡಿತವಾಗೋ ಸಾಧ್ಯತೆ ಅತಿ ಹೆಚ್ಚಿದೆ. ಖಂಡಿತ ಇದೆ. ಇಲ್ಲ ಅಧಿಕಾರಿಗಳ ಗಮನಕ್ಕೆ ಎಲ್ಲರೂ ತಂದಿದ್ರು ಸರ್? ಅಧಿಕಾರಿ ಬಗ್ಗೆ ಅಂದ್ರೆ ಇದ್ರ ಮೊದಲು ನನಗೆ ಮಾಡಿದ್ದೆ, ಆಮೇಲೆ ಹೋಗಿಲ್ಲ. ಇದ್ರ ಬಗ್ಗೆ ಹಲವು ಬಾರಿ ತಂದಿದ್ದೀನಿ ನಾನು. ಯಾವ್ದು ಈ ಕಾಂಕ್ರೀಟ್ ಆಗಿಲ್ಲ ಮೇಲ್ಗಡೆ. ಎರಡನೇದಾಗಿ ಬಿರುಕು ಬೀಳ್ತಾ ಉಂಟು, ಅದು ಕಾಂಕ್ರೀಟ್ ಹಾಕಿ ಕೊಡಿ. ಅವಾಗ ಹೇಳಿದ್ರೆ ಅದಕ್ಕೆ ಕಾಂಕ್ರೀಟ್ ಆಗಲಿ ಸ್ಯಾಂಕ್ಷನ್ ಆಗಿದೆ, ಗೊತ್ತಿದ್ದಾರು ಮಾಡ್ತಿಲ್ಲ ಅಂತ. ಗೊತ್ತಿದ್ರೆ ಯಾರಂತ ಹೇಳ್ಬೇಕಲ್ಲ, ಏನು ಹೇಳ್ತಿಲ್ಲ ಇವರು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿಕೊಂಡು ಇದಕ್ಕೊಂದು ಸೂಕ್ತ ಪರಿಹಾರ ಮಾಡಿಕೊಡ್ಬೇಕು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.